ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ರಾಜ್ಯ ಬಿಜೆಪಿಗಿಲ್ಲ ಸಾರಥ್ಯ, ಸಂಘಟನೆ ಹೋರಾಟ ಇಲ್ಲ, ಮೈತ್ರಿ ಬಗ್ಗೆ ಕ್ಲಾರಿಟಿ ಅಂತೂ ಇಲ್ಲವೇ ಇಲ್ಲ. ಹೈಕಮಾಂಡ್ ನಿಗೂಢ ನಡೆ, ಹೈಕಮಾಂಡ್ ಸೈಲೆಂಟ್, ಲೀಡರ್ಸ್ ಟೆನ್ಷನ್. ರಾಜ್ಯ ಬಿಜೆಪಿಗೆ ಅತ್ಯಂತ ದುಸ್ಥಿತಿಯ ಕಾಲ ಅಂದ್ರೆ ಮೋಸ್ಟ್ ಪ್ರಾಬಲಿ ಅದು ಇದೆ ಅಂತ ಕಾಣಿಸುತ್ತೆ. ಬಿಕಾಸ್ ಇದುವರೆಗೂ ಪಕ್ಷವನ್ನ ಸಂಘಟಿಸ್ಕೊಂಡು ಬಂದು ಫೈಟ್ ಅನ್ನ ಮಾಡ್ತಾ ಪಕ್ಷವನ್ನ ಬೆಳೆಸುವಂತ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ನಾಯಕರು ಯಾವತ್ತೂ ಕೂಡ ಹಿಂದೆ ಬಿದ್ದಿರಲಿಲ್ಲ. ಆದ್ರೆ ಇವತ್ತಿನ ಪರಿಸ್ಥಿತಿ ಇದೆಯಲ್ಲ, ಹೈಕಮಾಂಡ್ ನಿಂದಾಗಿ ರಾಜ್ಯ ಬಿಜೆಪಿ ನಾಯಕರು ಮುಜುಗರವನ್ನ ಅನುಭವಿಸ್ತಾ ಇದ್ದಾರೆ, ಅವಮಾನವನ್ನ ಎದುರಿಸ್ತಾ ಇದ್ದಾರೆ. ಬಿಕಾಸ್ ಆ ರೀತಿಯಾದಂತ ಗೊಂದಲವನ್ನ ಹೈಕಮಾಂಡ್ ಅಂದ್ರೆ ಬಿಜೆಪಿಯ ಹೈಕಮಾಂಡ್ ಅವರು ರಾಜ್ಯ ಬಿಜೆಪಿಯನ್ನ ಆ ಸ್ಥಿತಿಗೆ ತಳ್ಳಿರುವಂತದ್ದು. ರಾಜ್ಯ ಬಿಜೆಪಿಯಲ್ಲಂತೂ ಎಲ್ಲ ಅಯೋಮಯದ ಪರಿಸ್ಥಿತಿ. ವರಿಷ್ಠರಂತೂ ಈ ಅಂದ್ರೆ ಕರ್ನಾಟಕ ಬಿಜೆಪಿಯನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅನ್ನುವ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ರಾಜ್ಯ ನಾಯಕರಿಗೆ ಟೆನ್ಷನ್ ಎದುರಾಗಿದೆ. ವಿಧಾನಸಭೆ ಸೋತ ಬಳಿಕ ರಾಜ್ಯ ಬಿಜೆಪಿಯನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಬೇಜವಾಬ್ದಾರಿ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇದೆ. ಯಾಕೆಂದ್ರೆ ಯಾಕೆ ಈ ರೀತಿಯಾಗಿ ಹೇಳ್ತಾ ಇದೀವಿ ಅಂದ್ರೆ, ಓಕೆ, ಹೈಕಮಾಂಡ್ ನಾಯಕರು ಬರೀ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ರಾಜ್ಯಗಳನ್ನು ಹಂಗೆ ನೋಡ್ತಾ ಇದಾರ? ಇಲ್ಲ, ಬೇರೆ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಆಗ್ತಾ ಇದೆ, ವಿರೋಧ ಪಕ್ಷ ನಾಯಕರ ಆಯ್ಕೆ ಆಗ್ತಾ ಇದೆ, ಅಲ್ಲಿರುವಂತ ನಾಯಕರುಗಳಿಗೆ ಪ್ರಾಧಾನ್ಯತೆಯನ್ನ ಕೊಡ್ಲಾಗ್ತಾ ಇದೆ, ಬೇರೆ ಬೇರೆ ರಾಜ್ಯಗಳಿಗೆ ಉಸ್ತುವಾರಿಯನ್ನಾಗಿ ಕೂಡ ಮಾಡ್ಲಾಗ್ತಾ ಇದೆ. ಆದರೆ ನಮ್ಮ ರಾಜ್ಯದಲ್ಲಿ ಇದ್ಯಾವ ಪ್ರೋಸೆಸ್ಸು ಕೂಡ ಇಲ್ಲ. ನಿಂತ ನೀರಂತಾಗ್ಬಿಟ್ಟಿದೆ ರಾಜ್ಯ ಬಿಜೆಪಿ. ನಾಯಕತ್ವ ಇಲ್ಲ, ಹೋರಾಟ ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡುವಂತ ಪರಿಸ್ಥಿತಿ ಇದೆ ನಾಯಕರಿಗೆ. ಬಿಕಾಸ್ ಒಬ್ಬ ಸಮರ್ಥವಾದಂತ ನಾಯಕರು ಇಲ್ಲ. ಬಿಕಾಸ್ ಇಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನವರು ಇವರೇ ಮೂಲೆ ಗುಂಪು ಮಾಡಿಟ್ಟಿದ್ದಾರೆ ಹೈಕಮಾಂಡ್ ನಾಯಕರು. ಸೊ ಹೀಗಾಗಿ ವಾಟ್ ನೆಕ್ಸ್ಟ್? ಯಾರ ನೇತೃತ್ವದಲ್ಲಿ ಹೋಗೋದು? ರಾಜ್ಯಾಧ್ಯಕ್ಷರನ್ನ ನೋಡೋದಾದ್ರೆ ಅವರ ಅವಧಿನೇ ಮುಗ್ದೋಯ್ತು, ಅವರೇ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ. ಮತ್ತೊಂದ್ ಕಡೆ ನೋಡಿದ್ರೆ ವಿರೋಧ ಪಕ್ಷ ನಾಯಕರ ನೇತೃತ್ವದಲ್ಲಿ ಹೋಗೋಣ ಅಂದ್ರೆ ಇದುವರೆಗೂ ಆಯ್ಕೆ ಮಾಡಿಲ್ಲ. ಸೊ ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರಿಗೆ, ಕಾರ್ಯಕರ್ತರಿಗೆ, ಎಲ್ರಿಗೂ ಕೂಡ ಬಿಜೆಪಿಯ ಈ ನಡೆ ಒಂದ್ ರೀತಿಯಾಗಿ ಗೊಂದಲ, ಅದರ ಜೊತೆಗೆ ಆತಂಕವನ್ನ ಸೃಷ್ಟಿ ಮಾಡ್ತಾ ಇದೆ. ಅದರಲ್ಲೂ ಬಿಜೆಪಿ ನಾಯಕರಿಗಂತೂ ಹೋಗಿ ಬಂದು ಅವಮಾನ. ಏನ್ ಮಾತಾಡ್ಬೇಕಪ್ಪ, ಯಾವ ರೀತಿಯಾಗಿ ಎದುರಿಸ್ಬೇಕು ಮೀಡಿಯಾನ ಮತ್ತೆ ಬಿಜೆಪಿ ಕಾರ್ಯಕರ್ತರನ್ನ ಅನ್ನುವಂತ ಒಂದು ಗೊಂದಲದಲ್ಲಿ ಮುಳುಗೋಗಿ ಬಿಟ್ಟಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಯಡಿಯೂರಪ್ಪನವರು ಹಲವಾರು ಬಾರಿ ಹೋರಾಟದ ಬಗ್ಗೆ ಮಾತನಾಡಿದ್ರು. ಸರ್ಕಾರದ ವೈಫಲ್ಯಗಳ ವಿರುದ್ಧ ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರವಾಸ ಮಾಡ್ತೀನಿ ಅಂತ ಹೇಳಿದ್ರು. ಯಡಿಯೂರಪ್ಪ ಮಾತುಗಳು ಏನಾಡಿದ್ರು, ಯಾವ ರೀತಿಯಾಗಿ ಅವರು ಒಂದ್ ಸ್ವಲ್ಪ ಉತ್ಸುಕತೆ ತೋರಿಸಿದ್ರು ಕೂಡ ಹೈಕಮಾಂಡ್ ಯಾವ ರೀತಿಯಾಗಿ ಬ್ರೇಕ್ ಅನ್ನ ಹಾಕ್ತಾ ಇದೆ ಅನ್ನುವಂಥದ್ದು ಕೂಡ ಅವರ ಮಾತುಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಅದನ್ನ ಒಮ್ಮೆ ಕೇಳೋಣ. ಎಲ್ಲ ಪ್ರಮುಖ ನಾಯಕರ ಸಭೆಯಲ್ಲಿ ಸುದೀರ್ಘವಾಗಿ ಅನೇಕ ವಿಷಯಗಳು ಚರ್ಚೆ ಆಯಿತು. ಮುಂದಿನ ಹೋರಾಟದ ರೂಪುರೇಷೆಗಳನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಇನ್ನೂ ಚರ್ಚೆಗಳು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಮುಖಂಡರುಗಳು ಬಂದು ಅವರ ಸಲಹೆಗಳನ್ನ ಕೊಟ್ಟಿದ್ದಾರೆ. ರಾಜ್ಯದ ಉದ್ದಗಲಿಕ್ಕೆ ಪ್ರವಾಸ ಪ್ರಾರಂಭ ಆಗುತ್ತೆ. ಸರ್ಕಾರದ ವೈಫಲ್ಯತೆಯನ್ನು ಜನರಿಗೆ ಮನವರಿಕೆ ಮಾಡುವಂತ ಒಂದು ಕೆಲಸ ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಹೋರಾಟಗಳು ಪ್ರಾರಂಭ ಆಗುತ್ತೆ. ಈಗಾಗಲೇ ಸರ್ಕಾರ ಜನರ ಪಾಲಿಗೆ ಬದುಕಿದ್ದು ಸತ್ತಂತಾಗಿದೆ ಅನ್ನುವಂಥದ್ದು ಭಾವನೆ ಎಲ್ಲರೂ ಮೂಡ್ತಾ ಇದೆ. ಇಂಥ ಭೀಕರ ಬರಗಾಲ ಇದ್ದು, ಕುಡಿಯುವ ನೀರಿನ ಹಾಹಾಕಾರ ಇದ್ದು, ಇಂತೆಲ್ಲ ಸಮಸ್ಯೆಗಳಿದ್ರೂ ಸಹ ಇದುವರೆಗೆ ಸರ್ಕಾರ ಯಾವುದೇ ಕ್ರಮವನ್ನು ಕೈಗೊಳ್ಳದೇನೆ ಕುಂಭಕರ್ಣ ನಿಧಿಯಲ್ಲಿರೋದನ್ನು ಖಂಡಿಸಿ ನಮ್ಮ ಹೋರಾಟ ಪ್ರಾರಂಭ ಆಗ್ತಾ ಇದೆ. ಇವತ್ತು ನಮ್ಮ ಪ್ರವಾಸ ಪ್ರಾರಂಭ ಆಗುತ್ತೆ. ಇನ್ನು ರಾಜ್ಯದ ಉದ್ದಗಲಕ್ಕೆ ನಮ್ಮೆಲ್ಲ ಮುಖಂಡಗಳ ಜೊತೆಗೆ ಪ್ರತಿಯೊಂದು ಜಿಲ್ಲೆಗಳಿಗೂ ಹೋಗ್ತೇವೆ. ಅಲ್ಲಿ ಕಾರ್ಯಕರ್ತರ ಸಭೆಯನ್ನು ಮಾಡಿ ಸಭೆಗಳನ್ನು ಮಾಡೋದ್ರ ಮೂಲಕ ಒಂದು ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ, ಜಾಗೃತಿ ಮೂಡಿಸುವಂತ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಯಡಿಯೂರಪ್ಪನವರು ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಮಾತನಾಡುವಂತ ಮಾತುಗಳಿದ್ವಲ್ಲ, ನೀವು ಗಮನಿಸಿದ್ರಿ. ಸರ್ಕಾರ ಈ ಬದುಕಿದ್ದು ಸತ್ತಂತಿದೆ, ಕುಂಭಕರ್ಣ ನಿದ್ದೆಯಲ್ಲಿದೆ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ನಿಮ್ಮ ಪಕ್ಷ ಏನು ಮಾಡ್ತಾ ಇದೆ? ಹೈಕಮಾಂಡ್ ನಾಯಕರು ಅದೇ ರೀತಿಯಾಗಿ ನಡ್ಕೊಳ್ತಾ ಇದಾರಲ್ಲ ರಾಜ್ಯ ಬಿಜೆಪಿಯ ಬಗ್ಗೆ ಅನ್ನುವಂತ ಪ್ರಶ್ನೆಗಳಿದಾವೆ. ರೆಡಿ ಇದ್ದಾರೆ 80 ವರ್ಷದ ಯಡಿಯೂರಪ್ಪನವರು. ಆದ್ರೆ ಹೈಕಮಾಂಡ್ ಮಾತ್ರ ಬಿಡ್ತಾ ಇಲ್ಲ, ಮುಂದೋಗಕ್ ಬಿಡ್ತಾ ಇಲ್ಲ ಅವ್ರನ್ನ. ಇನ್ನ ಬಿಜೆಪಿಯಲ್ಲಿ ನಾಯಕತ್ವ ಆಯ್ಕೆ ವಿಳಂಬ ಆಗ್ತಾ ಇರುವಂತದ್ರ ಬಗ್ಗೆ ವರಿಷ್ಠರ ನಡೆಗೆ ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟು ವಿಳಂಬ ಆಗಿರುವಂತದ್ದು ನೋವಿನ ಸಂಗತಿ, ಕಾರ್ಯಕರ್ತರು ನೋವು ಪಡುವಂತಾಗಿದೆ ಅಂತ ಹೇಳಿದ್ದಾರೆ.
ಯಾವುದಕ್ಕೆ ನೋವಿದೆ ಸರ್. ಇದು ನೀವು ಹೇಳುವಂಥದ್ದು ಸರಿ ಇದೆ. ಇದು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಆಗಬೇಕಿತ್ತು ಅದು ಆಗಬೇಕಿತ್ತು, ಅದು ಆಗಲಿಲ್ಲ. ಇದರಿಂದಾಗಿ ರಾಜ್ಯದಲ್ಲಿರುವಂಥ ಪಕ್ಷದ ಪ್ರಮುಖರಿಗೆ, ಕಾರ್ಯಕರ್ತರಿಗೆ ಎಲ್ರಿಗೂ ಕೂಡ ಮನಸ್ಸಿಗೆ ಒಂದು ನೋವಿದೆ. ಒಂದಷ್ಟು ಕಾರ್ಯಕರ್ತರು ತಾವು ಏನಪ್ಪ ನಮ್ಮ ಪಕ್ಷ ಹಿಂಗಾಯ್ತಲ್ಲ ಅಂತ ಹೇಳುವಂಥ ಭಾವನೆಗಳು ಇವತ್ತು ಜನರಲ್ಲಿರುವಂಥದ್ದು ಇದೆ. ಆದರೆ ಭಾರತೀಯ ಜನತಾ ಪಾರ್ಟಿ ಕೇವಲ ಯಾವುದೋ ಒಬ್ಬ ಒಂದು ತೀರ್ಮಾನಗಳಾಗಲಿಲ್ಲ ಅಂತ ಹೇಳೋದಕ್ಕೆ ಬೇಕಾಗಿ ಸುಮ್ಮನೆ ಕೂತ್ಕೊಳ್ಳುವ ಹಂಗಿಲ್ಲ. ನಾವು ನಮ್ಮ ಕೆಲಸಗಳನ್ನು ಮಾಡುವಂಥದ್ದನ್ನು ಮಾಡ್ತಾ ಇದ್ದೇವೆ. ನಿಜ, ಆದಷ್ಟು ಬೇಗ ಮಾಡಬೇಕಾಗಿತ್ತು. ಈಗಾದರೂ ಕೂಡ ನಾನು ಆಗ್ರಹ ಮಾಡ್ತೇನೆ ಕೇಂದ್ರದ ವರಿಷ್ಠರನ್ನ, ಹೋದಲ್ಲಿ ಬಂದಲ್ಲಿ ಮಾಧ್ಯಮದಲ್ಲಿ ಮತ್ತೊಂದರಲ್ಲಿ ನಮ್ಮ ಕಾರ್ಯಕರ್ತರಲ್ಲಿ ಎಲ್ಲರಲ್ಲಿ ಇರುವಂಥ ಈ ಒಂದು ಪ್ರಶ್ನೆಗೆ ಉತ್ತರ ಆದಷ್ಟು ಶೀಘ್ರ ಕೊಟ್ಟರೆ ಸಂಘಟನೆಗೆ ವೇಗ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂಥ ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಆದರೆ ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲ ತೀರ್ಮಾನಗಳು ಬೇಗ ಬೇಗ ಆಗ್ತಾ ಇತ್ತು. ಈ ಬಾರಿ ಯಾಕೆ ಸೋತ ಮೇಲೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಾ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಗುಡ್ ಮಾರ್ನಿಂಗ್ ಚಿದಾನ್ ಪಟೇಲ್. ಇವತ್ತಿನ ಬಿಜೆಪಿಯ ಪರಿಸ್ಥಿತಿಗೆ ಡಿ.ವಿ. ಸದಾನಂದ ಗೌಡರ ಹೇಳಿಕೆಗಿಂತ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಇಲ್ಲ ಅಂತ ಕಾಣಿಸುತ್ತೆ. ಅವ್ರು ಹೇಳ್ತಾ ಇದ್ರು ಈ ಹಿಂದೆ ಎಲ್ಲಾ ಪ್ರೋಸೆಸ್ಸು ಕೂಡ ವೇಗವಾಗಿ ಆಗ್ತಾ ಇತ್ತು, ಆದ್ರೆ ಈಗ ನಿಂತ ನೀರಂತ ಆಗ್ಬಿಟ್ಟಿದೆ ಅಂತ. ಬಿಕಾಸ್ ಶಿಸ್ತಿನ ಪಕ್ಷ ಈ ಬಿಜೆಪಿ ಸ್ಪೆಷಲಿ ಯಾವುದೇ ಪಕ್ಷವನ್ನ ಕಂಪೇರ್ ಮಾಡಿ ನೋಡುವಂತ ಸಂದರ್ಭದಲ್ಲಿ ಅಧಿಕಾರ ಇರ್ಲಿ ಬಿಡ್ಲಿ ಸಂಘಟನೆಯಲ್ಲಿ ಮಾತ್ರ ಯಾವಾಗ್ಲೂ ಮುಂದಿರ್ತಾರೆ. ಅಲ್ಲಿ ಪಕ್ಷ ಎಷ್ಟು ಮಟ್ಟಿಗೆ ಗಟ್ಟಿ ಇದೆಯೋ ಬಿಡುತ್ತೋ, ಆದ್ರೆ ಅಲ್ಲಿರುವಂತ ಬಿಜೆಪಿ ಕಾರ್ಯಕರ್ತರು ಯಾವಾಗ್ಲೂ ಕೂಡ ಪಕ್ಷವನ್ನ ಸಂಘಟಿಸಿಕೊಂಡು ಬರುವಂತ ನಿಟ್ಟಿನಲ್ಲಿ ಮುಂದಿರ್ತಾರೆ. ಇನ್ನು ನಮ್ಮ ರಾಜ್ಯದಲ್ಲೂ ಕೂಡ ಅಷ್ಟೇ ಅಷ್ಟೊಂದು ಆಕ್ಟಿವ್ ಆಗಿದ್ದಂತ ಬಿಜೆಪಿಯ ದುಸ್ಥಿತಿ ಯಾವ ರೀತಿಯಾಗಿದೆ ಅಂದ್ರೆ, ಯಡಿಯೂರಪ್ಪನವರು ಸರ್ಕಾರದ ವಿರುದ್ಧ ಮಾತನಾಡುವಂತ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ, ಈ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಕುಂಭಕರ್ಣ ನಿದ್ದೆಯಲ್ಲಿದೆ ಅಂತ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಅದೆಲ್ಲೋ ಒಂದ್ ಕಡೆ ಬಿಜೆಪಿಗೆ ಅಪ್ಲೈ ಆದಂತೆ ಕಾಣಿಸ್ತಾ ಇದೆ. ಹಂಗಿದೆ ಪರಿಸ್ಥಿತಿ. ಯಾಕಿಂತ ಪರಿಸ್ಥಿತಿಗೆ ತಂದಿಟ್ಬಿಟ್ಟಿದ್ದಾರೆ ಹೈಕಮಾಂಡ್ ನಾಯಕರು ಅಂತ? ಗುಡ್ ಮಾರ್ನಿಂಗ್ ಪೃಥ್ವಿ ಒಂದು ಸರ್ಕಾರವನ್ನ ಅಪೋಷಣಗೊಳಿಸಿ ಆಪರೇಷನ್ ಕಮಲದ ಮುಖಾಂತರ ಮತ್ತೊಂದು ಹೊಸ ಸರ್ಕಾರವನ್ನ ಭಾರತೀಯ ಜನತಾ ಪಕ್ಷ ರಚನೆ ಮಾಡ್ತದೆ. ಇದಕ್ಕೆ ಹೈಕಮಾಂಡ್ ಎಲ್ಲಾ ರೀತಿಯ ಸಹಾಯ ಮತ್ತು ನೆರವನ್ನು ನೀಡಿತು. ಎಲ್ಲೊಂದ್ ಕಡೆ ಆಡಳಿತದ ಆದಿ ತಪ್ಪು, ಸರಿಯಾದ ಒಂದು ಆಡಳಿತವನ್ನು ನಡೆಸಲಿಕ್ಕಾಗಲಿಲ್ಲ. ಎಲ್ಲೊಂದ್ ಕಡೆ ಬಿಜೆಪಿ ಹೈಕಮಾಂಡ್ ಅಂದ್ಕೊಳ್ತು ಮತ್ತೆ ನಾವು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿ ಕರ್ನಾಟಕದ ಅನೇಕ ನಾಯಕರನ್ನು ಕೇಳಿದ ಸಂದರ್ಭದಲ್ಲಿ ಕೂಡ ನಾವು 90ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ, ಅಂದ್ರೆ ಸಂಪೂರ್ಣ ಬಹುಮತ ಬರೆದಿದ್ರು ಕೂಡ 90ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ ಅಂತ ಹೇಳಿ ಹೈಕಮಾಂಡ್ ಕೂಡ ತಪ್ಪು ಲೆಕ್ಕವನ್ನ ಕೊಟ್ಟು ಮತ್ತು ಆಡಳಿತಾತ್ಮಕವಾಗಿ ಹಲವಾರು ತಪ್ಪುಗಳನ್ನು ಕೂಡ ಮಾಡಿದ್ರು. ಇದು ಹೈಕಮಾಂಡ್ ನ ನಿದ್ದೆಗೆಡಿಸಿರುವಂತದ್ದು. ಪ್ರಮುಖವಾಗಿ ಕರ್ನಾಟಕದಲ್ಲಿ ಈಗಾಗಲೇ 25 ಸ್ಥಾನಗಳನ್ನ ಗೆದ್ದಿರ್ತಕ್ಕಂತ ಲೋಕಸಭಾ ಸ್ಥಾನ ಗೆದ್ದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ 2024ರ ಲೋಕಸಭೆ ಚುನಾವಣೆಯಲ್ಲಿ ಕೂಡ 20ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕಾಗಿದೆ. ಜೊತೆಗೆ ರಾಜ್ಯದ ಯಾವುದೇ ನಾಯಕರುಗಳು ಕೂಡ ಕೇವಲ ಕುಟುಂಬ ರಾಜಕಾರಣವನ್ನು ಮಾಡ್ತಿದ್ದಾರೆ, ತಮ್ಮ ವೈಯಕ್ತಿಕ ಲಾಲಸೆ ರಾಜಕಾರಣವನ್ನು ಮಾಡ್ತಿದ್ದಾರೆ ಮತ್ತು ಆ ಹೊಂದಾಣಿಕೆ ರಾಜಕಾರಣದಿಂದ ಕೂಡ ಬಿಜೆಪಿ ಹೈಕಮಾಂಡ್ ಒಂದಷ್ಟು ನೊಂದಿರುವಂತದ್ದು. ಹಾಗಾಗಿ ಕರ್ನಾಟಕದ ನಾಯಕರನ್ನು ನಂಬಿ ಯಾವುದೇ ಸ್ಟ್ರಾಟಜಿಯನ್ನು ಮಾಡಿದ್ರು ಕೂಡ ಅದು ವರ್ಕೌಟ್ ಆಗಲ್ಲ ಅನ್ನೋದು ಕೂಡ ಇನ್ನೊಂದು ಭಾಗ. ಈ ಎಲ್ಲ ಕಾರಣಕ್ಕಾಗಿ ಸದ್ಯಕ್ಕೆ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ನಾಯಕರನ್ನ ಬಿಜೆಪಿ ಹೈಕಮಾಂಡ್ ಎಲ್ಲೂ ಕೂಡ ಮಣೆ ಹಾಕ್ತಿಲ್ಲ. ಪಕ್ಕದ ತಮಿಳುನಾಡಿನಲ್ಲಿ ಒಂದೇ ಒಂದು ಸೀಟ್ ಇಲ್ದಿದ್ರು ಕೂಡ ಅಣ್ಣಾಮಲೈ ಅಂತ ಹೊಸಬ್ರಿಗೆ ಕೂಡ ಆಗ್ತಕ್ಕಂತ ಮಣೆ ಮತ್ತು ಪ್ರಾಶಸ್ತ್ಯ ಕರ್ನಾಟಕದ ಯಾವೊಬ್ಬ ನಾಯಕರು ಕೂಡ ಇಲ್ಲ. ಇಲ್ಲಿ ಸ್ವತಃ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪನವರು ಇತ್ತೀಚೆಗಷ್ಟೇ ಕುರುಡುಮಲೈ ದೇವಸ್ಥಾನಕ್ಕೆ ತೆರಳಿ ಇನ್ನು ಮುಂದೆ ನಾವು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಅವಿರತವಾಗಿ ಹೋರಾಟವನ್ನ ಮಾಡ್ತೀವಿ ಅನ್ನೋ ಒಂದು ಅಬ್ಬರಿಸಿ ಬೊಬ್ಬಿರಿದ್ರು. ಜೊತೆಗೆ ಅವ್ರ ಜೊತೆ ಇದ್ದಂತ ಎಲ್ಲ ನಾಯಕರುಗಳು ಕೂಡ ಅಬ್ಬರಿಸಿ ಬೊಬ್ಬಿರಿದ್ರು. ಆದ್ರೆ ಇವತ್ತರೂ ಕೂಡ ಒಂದು ನಾಯಕತ್ವ, ಒಂದು ಹೋರಾಟದ ಸುಳಿವು ಕೂಡ ಕಾಣ್ತಿಲ್ಲ. ಪ್ರಮುಖವಾಗಿ ಹೈಕಮಾಂಡ್ ಕರ್ನಾಟಕದ ನಾಯಕರು ಮಾಡಿದಂತ ಏನು ಕೆಲವೊಂದು ಹೈಕಮಾಂಡ್ಗೆ ನೋವು ತರುವಂತ ವಿಚಾರಗಳು ಮತ್ತು ಎಲ್ಲ ಒಂದ್ ಕಡೆ ಹೈಕಮಾಂಡ್ ತಿಳಿದಂತೆ ಕರ್ನಾಟಕದಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋ ಒಂದು ಮಾಹಿತಿ ಇರೋ ಕಾರಣಕ್ಕೆ ಸದ್ಯಕ್ಕೆ ಪಟೇಲ್ ಎಲ್ಲವೂ ಸರಿ ಇಲ್ಲ, ಹೌದು. ಆದ್ರೆ ಯಡಿಯೂರಪ್ಪನವರು ಕಟ್ಟಿರುವ ರೀತಿಯಲ್ಲಿ ಪಕ್ಷವನ್ನ ಅಥವಾ ಅವ್ರು ಮಾಡಿರುವಂತ ಸಂಘಟನೆಯನ್ನ ಹೈಕಮಾಂಡ್ ನಲ್ಲಿರುವಂತ ನಾಯಕರು ಒಬ್ರು 50% ಅಷ್ಟು ಕೂಡ ಮಾಡಿಲ್ಲ. ಅದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಆದ್ರೂ ಕೂಡ ಅವರೇ ಮುಂದೆ ನಿಂತ್ಕೊಂಡು ಓಕೆ ಮತ್ತೆ ಪಕ್ಷ ಕಟ್ಟೋಣ, ಎಲ್ಲ ನಾಯಕರನ್ನು ಒಗ್ಗೂಡಿಸ್ಕೊಂಡು ಹೋಗೋಣ. ಇಲ್ಲಿರುವಂತ ರಾಜ್ಯ ಬಿಜೆಪಿ ನಾಯಕರು ಕೂಡ ಅಷ್ಟೇ ಓಕೆ ಯಡಿಯೂರಪ್ಪನವರು ಮುಂದೆ ಬಂದಿದ್ದಾರೆ, ಅವ್ರ ನೇತೃತ್ವದಲ್ಲಾದ್ರೂ ಮುಂದೆ ಈಗ ಮುಂದಡಿಯನ್ನ ಇಡೋಣ ಅನ್ನುವ ರೀತಿಯಲ್ಲಿ ಒಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡುವಂತ ಸಂದರ್ಭದಲ್ಲೂ ಕೂಡ ಇವರು ಮಣಿಯನ್ನ ಹಾಕಲ್ಲ ಅಂದ್ರೆ ಏನು ಅರ್ಥ ಅಂತ ಇದೇ ಪ್ರಶ್ನೆಗಳು, ಇದೇ ಗೊಂದಲ ಕಾರ್ಯಕರ್ತರಲ್ಲಿದೆ, ನಾಟ್ ಓನ್ಲಿ ಬರೀ ಲೀಡರ್ಸ್.
ಅಫ್ಕೋರ್ಸ್ ಪೃಥ್ವಿ ನೀವು ಹೇಳುವ ಒಂದು ಭಾಗ ಸರಿ ಇದೆ. ಯಡಿಯೂರಪ್ಪ ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ ಕೂಡ ಪಕ್ಷ ಕೂಡ ಕಾರಣ. ಸೋತ ಯಡಿಯೂರಪ್ಪನವರು ಕೂಡ ಅವ್ರಿಗೆ ಹಲವಾರು ಹುದ್ದೆಗಳನ್ನು ಕೊಟ್ಟಿರುವಂತದ್ದು, ಹಲವಾರು ಅವ್ರ ಮೇಲೆ ಆರೋಪಗಳಿದ್ರು ಕೂಡ ಮತ್ತೆ ಮುಖ್ಯಮಂತ್ರಿ ಮಾಡಿರುವಂತದ್ದು. 75 ವರ್ಷದ ನಂತರ ಭಾರತೀಯ ಜನತಾ ಪಕ್ಷದಲ್ಲಿ ಯಾರಿಗೂ ಕೂಡ ಅಧಿಕಾರದ ಹುದ್ದೆ ಇಲ್ಲ ಅಂತ ಒಂದು ಅಲಿಖಿತ ನಿಯಮ ಇದ್ರು ಕೂಡ ಅವೆಲ್ಲವನ್ನು 78 ವರ್ಷದ ಯಡಿಯೂರಪ್ಪನವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಿರುವಂತದ್ದು. ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಯಡಿಯೂರಪ್ಪನವರು ಕೂಡ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳ ಸೋಲಿಗೆ ಕಾರಣ ಎಂಬ ವರದಿ ಕೂಡ ಹೋಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಅದು ಸಿ ಟಿ ರವಿ ಇರ್ಬೋದು, ಬೇರೆ ಬೇರೆ ಕಾರಣಗಳಿರ್ತಕ್ಕಂಥದ್ದು. ಮತ್ತು ಯಡಿಯೂರಪ್ಪನವರ ಸ್ವಜನ ಪಕ್ಷಪಾತ ಮತ್ತು ಅತಿಯಾದ ಕುಟುಂಬ ಪ್ರೇಮವು ಕೂಡ ಎಲ್ಲೊಂದ್ ಕಡೆ ಭಾರತೀಯ ಜನತಾ ಪಕ್ಷದ ಹಲವಾರು ವೈಫಲ್ಯಗಳ ಕಾರಣ ಎಂಬ ಆರೋಪ ಕೂಡ ಇರುವಂತದ್ದು. ಇದರ ನಡುವೆ ಇದೀಗ ರಾಜ್ಯದ ಬಿಜೆಪಿ ನಾಯಕರುಗಳ ಕಿಂಚಿತ್ತು ಗಮನಕ್ಕೂ ತರದೆ ಇದೀಗ ಜೆಡಿಎಸ್ ಜೊತೆ ಈಗ ಮೈತ್ರಿ ಎಲ್ಲ ಮಾಡಿಕೊಂಡಿರುವಂತ ಆ ಮುಖಾಂತರ ಮೈತ್ರಿಯ ಮುಖಾಂತರ ಕರ್ನಾಟಕದಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅನ್ನೋದು ಬಿಜೆಪಿ ಲೆಕ್ಕಾಚಾರ. ಒಮ್ಮೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ನಾಯಕ ಅದು ಅಮಿತ್ ಶಾ ಇರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಇರ್ಬೋದು, ಇನ್ನಿತರ ನಾಯಕ ಕರ್ನಾಟಕಕ್ಕೆ ಕಾಲಿಟ್ಟು ಯಡಿಯೂರಪ್ಪ ಮತ್ತಿತರ ನಾಯಕರನ್ನ ಕರೆದು ಒಂದು ಸಭೆಯನ್ನು ಮಾಡಿಸಬೇಕು, ಎಲ್ಲರೂ ಕೂಡ ಮತ್ತೆ ಆಕ್ಟಿವ್ ಆಗ್ತಾರೆ ಎಂಬ ನಂಬಿಕೆ ಕೂಡ ಹೈಕಮಾಂಡ್ಗೆ ಇರುವಂತದ್ದು. ಹಾಗಾಗಿ ಸದ್ಯಕ್ಕೆ ಎನ್ಡಿಎ ಜೊತೆ ಜೆಡಿಎಸ್ ಮೈತ್ರಿ ಆಗಿದ್ರಿಂದ ಮುಂದಿನ ಹಲವಾರು ರೂಪುರೇಷೆಗಳನ್ನ ಮಾಡ್ತಿರುವಂತ ಒಂದು ಕಡೆ 2020 ನೋಡೋಣ ಚಿರಾಗ್ ಪಟೇಲ್ ಏನಾಗುತ್ತೆ. ಈ ಒಂದು ಎಲ್ಲ ಅನುಮಾನಗಳಿಗೆ, ಗೊಂದಲಗಳಿಗೆ, ಮುಜುಗರಗಳಿಗೆ ಹೈಕಮಾಂಡೇ ಬ್ರೇಕ್ ಹಾಕ್ಬೇಕಾಗಿರುವಂತದ್ದು. ಅದು ಯಾವಾಗ ಬ್ರೇಕ್ ಹಾಕ್ತಾರೆ ಅಂತ ಇದು ಬಿಜೆಪಿಯ ವಿಚಾರ ಆಯ್ತು. ಮುಂದಿನ ಸುದ್ದಿಗೆ ಹೋದಾದ್ರೆ ಅದು ಕಾಂಗ್ರೆಸ್ನ ವಿಚಾರ. ಹೈಕಮಾಂಡ್ ಸೂಚಿಸಿದ್ರು ಕೂಡ ಡೋಂಟ್ ಕೇರ್. ಸಂಧಾನಕ್ಕೂ ಸಮಾಧಾನ ಆಗ್ತಾ ಇಲ್ಲ, ಕಾಂಗ್ರೆಸ್ ಕಂಗಾಲಾಗಿದೆ. ಮುಂದೇನು ಅನ್ನುವಂಥ ಪ್ರಶ್ನೆ. ಲಿಂಗಾಯತ ಲಡಾಯಿ. ಒಂದ್ ಕಡೆ ಬಿಜೆಪಿಯಲ್ಲಿ ಯಾವ್ಯಾವ ರೀತಿಯಾದಂಥ ಗೊಂದಲಗಳಿದ್ದಾವೆ ಅನ್ನುವಂಥದ್ದನ್ನು ನೋಡ್ತಾ ಇದ್ವಿ. ಬಟ್ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇದೆ ಅನ್ನುವಂಥ ಸಂದರ್ಭದಲ್ಲಿ ಇಲ್ಲ. ಇವರ ಪಕ್ಷದಲ್ಲೂ ಕೂಡ ಅಷ್ಟೇ, ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದನ್ನ ಮತ್ತೆ ರುಜುವಾತು ಮಾಡುವ ರೀತಿಯಲ್ಲಿ ಕೆಲವರ ಹೇಳಿಕೆಗಳು ಇದಾವೆ. ಅದು ಪಕ್ಷವನ್ನ ಕಾಡ್ತಾ ಇದೆ. ಕಾಂಗ್ರೆಸ್ನಲ್ಲಿ ಲಿಂಗಾಯತ ಲಡಾಯಿ ಮಾತ್ರ ಫುಲ್ ಜೋರಾಗ್ಬಿಟ್ಟಿದೆ. ಶಾಸಕರು, ಹಿರಿಯ ನಾಯಕರು, ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಆಗಿರುವಂತ ಶಾಮನೂರು ಶಿವಶಂಕರಪ್ಪ ಅವರ ಒಂದು ಹೇಳಿಕೆ ಇದೆಯಲ್ಲ, ಅದು ಸಂಚಲನವನ್ನ ಸೃಷ್ಟಿ ಮಾಡಿಬಿಟ್ಟಿರುವಂಥದ್ದು. ಸಿಎಂ ಮತ್ತೆ ವರಿಷ್ಠರ ಸೂಚನೆ ಬಳಿಕ ಮತ್ತಷ್ಟು ಸಿಟ್ಟಾಗ್ತಾ ಇದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು. ಯಾರನ್ನು ಭೇಟಿಯಾಗಲ್ಲ, ಯಾವ ಹೈಕಮಾಂಡು ಇಲ್ಲ ಅಂತ ಹೇಳಿದ್ರು. ಮಾಧ್ಯಮಗಳ ಪ್ರಶ್ನೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಗರಂ ಆಗಿದ್ದಾರೆ. ಲಿಂಗಾಯತ ಅಧಿಕಾರಿಗಳ ಕಡೆಗಣನೆ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಹೇಳಿಕೆಯನ್ನ ಸಮರ್ಥನೆ ಮಾಡ್ತಾನೆ ಇದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು. ಸರ್ ಸಿಎಂ ಅವ್ರು ಏನಾದ್ರು ನಿಮ್ ಜೊತೆ ಮಾತಾಡಿದ್ರ ಸರ್? ಫೋನ್ ಅಲ್ಲಿ ಏನಾದ್ರು ಮಾತಾಡಿದ್ರ? ಈ ಹೇಳಿಕೆ ಎಲ್ಲ ಅದೆಲ್ಲ ಹೇಳಕ್ ಬರೋದಿಲ್ಲ. ಅವಲ್ಲ ಸೀಕ್ರೆಟ್ ನೀಡಿಯಪ್ಪ. ಯಾವ ಹೈಕಂಡಿಲ್ಲ, ಯಾವ್ದು ನಡಿ. ಶಾಮನೂರು ಶಿವಶಂಕರಪ್ಪ ಅವರು ಕೊಟ್ಟಂತ ಹೇಳಿಕೆಯ ಬಳಿಕ ರಾಜ್ಯ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಸ್ಪೆಷಲಿ ಸಿದ್ದರಾಮಯ್ಯನವರ ಪರವಾಗಿರುವಂತ ನಾಯಕರು ಶಾಮನೂರು ಶಿವಶಂಕರಪ್ಪ ಅವರ ಹೇಳಿಕೆಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಯಾರ್ಯಾರು ಏನೇನ್ ಮಾತನಾಡಿದ್ರು ನೋಡೋಣ. ಯಾರ್ದು ಮಾಧ್ಯಮದವರು ಭಿನ್ನಾಭಿಪ್ರಾಯ, ಬೇರೆಯವರು ಕೆಲವರು ಅವರವರ ಅನಿಸಿಕೆಗಳನ್ನ ಕೆಲವು ಅಧಿಕಾರಿಗಳು ಹೋಗಿ ಮಾತಾಡ್ತಾರೆ. ಅಷ್ಟು ಬಿಟ್ರೆ ಬೇರೆ ಯಾವುದೂ ಇಲ್ಲ. ರಾಜ್ಯದ ಜನತೆ ಎಲ್ಲ ಪಕ್ಷದವರು ಅವ್ರವ್ರದೇ ಆದಂಥ ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಎಲ್ಲ ಜಾತಿ, ಎಲ್ಲ ಧರ್ಮದವರು ನಮಗೆ ಮತ ಹಾಕಿ ಸರ್ಕಾರವನ್ನ ಜನರ ಸೇವೆ ಮಾಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಅದು ಈ ವ್ಯವಸ್ಥೆ ಹಂಗಿದೆ, ನಮ್ಮ ದೇಶದ ವ್ಯವಸ್ಥೆ ಹಂಗೆ ಇದೆ. ಜಾತಿ ಆಧಾರಿತ ನಮ್ಮದು ರಾಜಕಾರಣಿ ಸಮಾಜಗಳು, ಧರ್ಮದ ಆಧಾರಿತ ನಮ್ಮ ರಾಜಕಾರಣ ಇರ್ತದೆ. ಸೊ ಅದರ ಅಡಿಯಲ್ಲಿ ಎಲ್ಲರೂ ಸಿಕ್ಕಾಕೊಂಡಿರ್ತಾರೆ. ಸೊ ಹೀಗಾಗಿ ಒಂದು 4 ಜನಕ್ಕೆ ಯಾರಿಗೋ ನೌಕರಿ, ಒಳ್ಳೆ ಸ್ಥಾನ ಸಿಕ್ಕಿಲ್ಲ, ಆಯಕಟ್ಟ, ಕಬ್ಬನ್ಪೇಟೆ ಯಾವುದಲ್ಲ ಪೋಸ್ಟ್ ದೊಡ್ಡ ಎಲ್ಲ ಇಂಥ ಹೇಳಿಕೆಗಳು ಭಾಳ ಸಾರಿ ಬಂದಿದೆ. ಹಿಂದಿನ ಸರ್ಕಾರದಲ್ಲಿ ಬಂದಿದೆ, ನಮ್ಮ ಸರ್ಕಾರದಲ್ಲೂ ಬಂದಿದೆ, ಬೇರೆ ಬೇರೆಯವರು ಹೇಳಿದ್ದಾರೆ. ಆದರೆ ಶಾಮನೂರು ಶಿವಶಂಕರ್ ಯಾಕೆ ನಾವು ಅಷ್ಟು ಅದನ್ನು ಪ್ರಾಮುಖ್ಯತೆ ಕೊಡೋದು ಅವಶ್ಯಕತೆ ಇಲ್ಲ. ಅವರ ಹೇಳಿಕೆ ಲಿಂಗಾಯತ ಸಮುದಾಯವ್ರಿಗೆ, ಅಧಿಕಾರಿಗಳಿಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಹೇಳೋದು ಸ್ವಲ್ಪ ನನಗೂ ನೋವಾಯಿತು. ಯಾಕಂದರೆ ನಾವೆಲ್ಲ SC, ST, ಬ್ಯಾಕ್ವರ್ಡ್ ಕ್ಲಾಸ್, ಮೈನಾರಿಟೀಸ್, ನಾವು ಎಲ್ಲ ನೊಂದಿರೋರೆ. ಫಾರ್ ಎಕ್ಸಾಂಪಲ್ ಮುಸಲ್ಮಾನರು ಸಮಾಜ 80% ನಮಗೆ ಮತ ಹಾಕಿದ್ದಾರೆ. ಕೇವಲ 2 ಮಂತ್ರಿ ಸ್ಥಾನ ಸಿಕ್ಕಿದೆ.
ಲಂಬಾಣಿ ಸಮಾಜದಿಂದ ನಾವು ಬಂದಿದ್ವಿ. 1972ರ ನಂತರ ಮೊದಲನೇ ಬಾರಿಗೆ ಲಂಬಾಣಿ ಸಮಾಜಕ್ಕೆ ಮಂತ್ರಿಮಂಡಲದಲ್ಲಿ ಅವಕಾಶ ಇಲ್ಲ. ಹಾಗೆ ಬೇರೆ ಲಿಂಗಾಯತ ಅಧಿಕಾರಿಗಳ ಕಡೆಗಣನೆ ಅನ್ನುವಂಥದ್ದು ಶಾಮನೂರು ಶಿವಶಂಕರಪ್ಪ ಅವರ ಆರೋಪ. ಇದಕ್ಕೆ MLC ಎಚ್ ವಿಶ್ವನಾಥ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೆಲವರ್ಗದ ದಕ್ಷತೆ ಪ್ರಾಮಾಣಿಕತೆಗೆ ಬೆಲೆ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ದಕ್ಷತೆ ಮೇಲೆ ಆಯಾ ಕಟ್ಟಿನ ಜಾಗದಲ್ಲಿ ಕೂರಿಸಬೇಕು ಅಂತ ಹೇಳಿದ್ದಾರೆ. ನೆಟ್ವರ್ಕ್ 18ನ ಸೌತ್ ಗ್ರೂಪ್ ಎಡಿಟೋರಿಯಲ್ ಅಡ್ವೈಸರ್ ಆಗಿರುವಂತ DP ಸತೀಶ್ ಅವರು ವಿಶ್ವನಾಥ್ ಅವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ನೋಡೋಣ. ಈಗ ಜಾತಿ ಗಣತಿಯನ್ನು ನಾವು ಒಪ್ಪಲ್ಲ. ಈಗ ಮಾಡಿರೋ ಜಾತಿ ಗಣತಿ ಅವೈಜ್ಞಾನಿಕವಾಗಿದೆ, ಸರಿಯಾಗಿಲ್ಲ, ಅದನ್ನು ನಾವು ಒಪ್ಪಲ್ಲ ಅಂತ ವೀರಶೈವ ಲಿಂಗಾಯತ್ ಮಹಾಸಭಾದವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮತ್ತೆ ಹೊಸದಾಗಿ ಜಾತಿ ಗಣತಿ ಮಾಡಿದ್ರೆ ವೈಜ್ಞಾನಿಕವಾಗಿ ಒಪ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅವ್ರು ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಸಬೂಬು ಅಷ್ಟೇ, ಸಬೂಬು. ನಾನು ಓದಿದೆ ಶಾಮನೂರು ಶಿವಶಂಕರಪ್ಪನವರು. ಇದು ಎಷ್ಟರ ಮಟ್ಟಿಗೆ ನೀವು ಒಂದು ಜಾತಿ ಅಧಿಕಾರಿಗಳು ನೀವು ಕೊಡಲಿಲ್ಲ ಅಂತಂದರೆ, ಹಾಗಾದರೆ ಕೆಳವರ್ಗಗಳಲ್ಲಿ ನಮ್ಮ ವರ್ಗಗಳಲ್ಲಿ ಅವನ ದಕ್ಷತೆಗೆ, ಒಬ್ಬ ಅಧಿಕಾರಿಯ ದಕ್ಷತೆಗೆ ಪ್ರಾಮಾಣಿಕತೆಗೆ ಬೆಲೆ ಇರಲ್ವೇ? ಅದರಲ್ಲೂ ನೀವು ಜಾತಿ ಮಾಡ್ತೀವಿ ಅಂತಂತ ಹೋದಾಗ ಎಲ್ಲಿ ನಿಂತ್ಕೋಬೇಕು ಇದನ್ನು? ಎಚ್ ವಿಶ್ವನಾಥ್ ಅವರ ಸಂಪೂರ್ಣ ಸಂದರ್ಶನ ಸಂಜೆ 7ಕ್ಕೆ ಪ್ರಸಾರ ಆಗುತ್ತೆ, ತಪ್ಪದೆ ನೋಡಿ. ಇನ್ನು 3 ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಇನ್ನೂ ಸಾಕಷ್ಟು ಸುದ್ದಿಗಳಿದೆ, ಅವೆಲ್ಲನೂ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಉಗ್ರರ ಸ್ಲೀಪರ್ ಸೆಲ್ NIA ಆಗುವ IB ಮಾಹಿತಿ ಏನು? ಎಲ್ಲೆಲ್ಲಿ ಟಾರ್ಗೆಟ್, ಎಲ್ಲಿ ಟ್ರೈನಿಂಗ್? ಉಗ್ರರ ಸ್ಫೋಟಕ ಸಂಚು. ಕರ್ನಾಟಕಕ್ಕೆ ಕಾದಿದೆಯಾ ಸಂಘಟನೆಗಳ ಕಂಟಕ ಅನ್ನುವಂಥ ಪ್ರಶ್ನೆ ಇದ್ದಿದೆ. ಸದ್ದಿಲ್ಲದ ಉಗ್ರರು ಮತ್ತೆ ಬಾಲವನ್ನ ಬಿಚ್ಚಿಸ್ತಾ ಇದ್ದಾರೆ. ಏನ್ ಹೇಳ್ತಾ ಇದೆ NIA ಹಾಗೂ IB ರಿಪೋರ್ಟ್? ಇಲ್ಲಿ ಪ್ರಮುಖವಾಗಿ ಶಿವಮೊಗ್ಗದಲ್ಲಿ ಆದಂತ ಒಂದು ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಸಾಕಷ್ಟು ಆತಂಕಗಳೇನಾದ್ರೂ ಎದುರಾಗಿದೆಯಾ ಅನ್ನುವಂಥ ಪ್ರಶ್ನೆಗಳು ಈಗ ಕಾಡ್ತಾ ಇರುವಂಥದ್ದು. ಬಿಕಾಸ್ ಈಗ ಕರ್ನಾಟಕಕ್ಕೆ ಕೆಲವೊಂದು ಸಂಘಟನೆಗಳು ಆತಂಕವನ್ನ ತಂದೊಡ್ಡುವಂತ ಎಲ್ಲ ಸಾಧ್ಯತೆ ಇದೆ. ಸದ್ದಿಲ್ಲದೆ ಉಗ್ರರು ಮತ್ತೆ ಬಾಲವನ್ನ ಬಿಚ್ಚಿಸ್ತಾ ಇದ್ದಾರೆ. ಇಲ್ಲಿ NIA ಅಧಿಕಾರಿಗಳು, IB ಅಧಿಕಾರಿಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ನೀಡಿರುವ ರೀತಿ ಕಾಣಿಸ್ತಾ ಇದೆ. ಶಿವಮೊಗ್ಗ ರಾಗಿಗುಡ್ಡ ಗಲಭೆಯಲ್ಲಿ PFI ಕೈವಾಡ ಇದೆ ಅಂತ ಹೇಳಲಾಗ್ತಾ ಇದೆ. ಈ ಮಾಹಿತಿ ಬೆನ್ನಲ್ಲೇ ಮತ್ತೊಂದು ಸ್ಫೋಟಕ ಅಂಶ ಬೆಳಕಿಗೆ ಬಂದಿರುವಂಥದ್ದು. ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆದಂಥ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ರಾಜ್ಯದಲ್ಲಿ ನಡೀತಾ ಇದೆಯಂತೆ ಉಗ್ರರಿಗೆ ಟ್ರೈನಿಂಗ್. ಭಟ್ಕಳ ತೀರ್ಥಹಳ್ಳಿಯಲ್ಲಿ ಉಗ್ರರ ಕ್ಯಾಂಪ್ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಅಂದ್ರೆ ಸ್ಲೀಪರ್ ಸೆಲ್ಗಳನ್ನ ಮಾಡಿಕೊಳ್ಳಲಾಗಿದೆ ಭಟ್ಕಳ ಮತ್ತು ತೀರ್ಥಹಳ್ಳಿಯಲ್ಲಿ. ಸರ್ಕಾರಕ್ಕೆ ಎಚ್ಚರಿಸಿರುವಂಥದ್ದು ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು. ಎಚ್ಚರಿಕೆಯಿಂದ ಇರಿ. ಈ ರೀತಿಯಾಗಿ ನಾನಾ ರೀತಿಯಾದಂಥ ಚಟುವಟಿಕೆಗಳು ನಡೀತಾ ಇದ್ದಾವೆ. ವಿಧ್ವಂಸಕ ಕೃತ್ಯಗಳಿಗೆ ಸ್ಕೆಚ್ ಅನ್ನು ಹಾಕಲಾಗ್ತಾ ಇರುವಂತ ಚಟುವಟಿಕೆಗಳು ನಡೀತಾ ಇದ್ದಾವೆ ನಿಮ್ಮ ರಾಜ್ಯದಲ್ಲಿ ಅನ್ನುವಂಥ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮುಂಚೆಯೂ ಕೂಡ ಎಚ್ಚರಿಕೆಯನ್ನ ನೀಡಿತ್ತಂತೆ NIA ಮತ್ತು IB. ಈ ಎರಡೂ ಇಲಾಖೆಯವರು ರಾಜ್ಯದ ಪೊಲೀಸರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಮುಂದೆ ಇನ್ನು ನಾನಾ ರೀತಿಯಾದಂತಹ ವಿಧ್ವಂಸಕ ಕೃತ್ಯಗಳು ನಡೆಯುವಂತ ಸಾಧ್ಯತೆ ಇದೆ ರಾಜ್ಯದಲ್ಲಿ. ಬಿಕಾಸ್ ನಾನಾ ರೀತಿಯಾದಂಥ ಸಂಘಟನೆಗಳು ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಉಗ್ರ ಚಟುವಟಿಕೆಗಳನ್ನ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಈ ಮುಂಚೆನೂ ಕೂಡ ಇದೇ ರೀತಿಯಾದಂಥ ಸೂಚನೆಗಳು ಬಂದಿದ್ವು. ಬಿಕಾಸ್ ನಾವು ನೋಡಿದ್ವಲ್ಲ, ಒಂದ್ ಕಡೆ ತೀರ್ಥಹಳ್ಳಿಯಲ್ಲಿ ಟ್ರಯಲ್ ಬಾಂಬ್ ಬ್ಲಾಸ್ಟ್ ಪ್ರಕರಣಗಳು ವರದಿಯಾಗಿದ್ದಂಥದ್ದು, ಅದಾದ್ಮೇಲೆ ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ನಡೆದಿದ್ದಂಥದ್ದು, ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕದವರೇ ಇದ್ದಂಥ ವಿಚಾರ ಇದೆಯಲ್ಲ, ಇನ್ನಷ್ಟು ಆಘಾತಕಾರಿ ವಿಚಾರ ಆಗಿತ್ತು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮುನಿರಾಜು. NIA ಮತ್ತು IB ರಾಜ್ಯ ಪೊಲೀಸರಿಗೆ ಯಾವ್ಯಾವ ರೀತಿಯಾಗಿ ಮಾಹಿತಿಯನ್ನ ಕೊಟ್ಟು ಎಚ್ಚರಿಕೆಯನ್ನ ನೀಡಿದ್ದಾರೆ ಅಂತ?
ಪೃಥ್ವಿ ಏನು ಇತ್ತೀಚೆಗೆ ರಾಜ್ಯದಲ್ಲಿ ಕೆಲವು ಸಂಘಟನೆಗಳೊಂದು ಉಗ್ರ ಕೃತ್ಯದಲ್ಲಿ ಭಾಗಿಯಾಗ್ತಿರುತ್ತದೆ. ಅದರಲ್ಲಿ ಪ್ರಮುಖವಾಗಿ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಇರಬಹುದು, ಮತ್ತೆ ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿ ನಡೆದ ಟ್ರಯಲ್ ಬ್ಲಾಸ್ಟ್ ಏನಿದೆ ಆ ಒಂದು ಘಟನೆಗಳ ಬಳಿಕ NIA ಮತ್ತೆ IB ಅಧಿಕಾರಿಗಳು ಏನು ರಾಜ್ಯ ಪೊಲೀಸರಿಗೆ ಮತ್ತೆ ಗೃಹ ಇಲಾಖೆಗೆ ಒಂದು ವರದಿಯನ್ನು ಕೊಡ್ತಾರೆ. ರಾಜ್ಯದಲ್ಲಿ ಇಂಥ ರೀತಿಯ ಒಂದು ಕೃತ್ಯಗಳು ಮುಂದೆಯೂ ಸಹ ನಡೀಬಹುದು, ಎಚ್ಚರಿಕೆ ವಹಿಸಬೇಕು ಅಂತೇಳಿ ಒಂದು ರಿಪೋರ್ಟ್ ಅನ್ನ ಕೊಟ್ಟ ಸಂದರ್ಭದಲ್ಲಿ ಪದೇ ಪದೇಯಾಗಿ ಈ ರೀತಿಯಾಗಿ ಒಂದು ಘಟನೆಗಳು ಮರುಕಳಿಸ್ತಾ ಇರೋದು ಎಲ್ಲೋ ಒಂದ್ ಕಡೆ ಅಚ್ಚರಿಯನ್ನ ಉಂಟು ಮಾಡ್ತಿರೋದು. ಮತ್ತೆ ಇದೇ ವೇಳೆ ಏನು ಇತ್ತೀಚೆಗೆ ಶಿವಮೊಗ್ಗದಲ್ಲಿ ನಡೆದ ಒಂದು ರಾಗಿಗುಡ್ಡ ಒಂದು ಪ್ರದೇಶದಲ್ಲಿ ನಡೆದ ಒಂದು ಗಲಾಟೆ ಏನಿದೆ ಆ ಒಂದು ಗಲಭೆಗೆ ಸಂಬಂಧಪಟ್ಟಂತೆ ಒಂದು ಎಚ್ಚರಿಕೆಯನ್ನ ಅಧಿಕಾರಿಗಳು ಕೊಟ್ಟಿದ್ರ ಅನ್ನೋ ಒಂದು ಮಾಹಿತಿ ಈಗ ಸಿಗ್ತಾ ಇರೋದು. ಇಷ್ಟೆಲ್ಲ ಮಾಹಿತಿಗಳು ಇದ್ರೂ ಸಹ ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಅನ್ನೊಂದು ಪ್ರಶ್ನೆ ಈಗ ಕಾಡ್ತಾ ಇದೆ. ಮತ್ತೆ ಅದೇ ರೀತಿಯಾಗಿ ರಾಜ್ಯದ ಕೆಲವು ಸ್ಥಳಗಳಲ್ಲಿ ಒಂದು ತರಬೇತಿ ಕೇಂದ್ರಗಳನ್ನ ಮಾಡಿಕೊಂಡು ಅಲ್ಲಿ ಟ್ರೈನಿಂಗ್ ನಡೀತಾ ಇದೆ ಅನ್ನೋ ಒಂದು ಅನುಮಾನಗಳು ಸಹ ಈಗ ವ್ಯಕ್ತವಾಗ್ತಾ ಇದ್ದು ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾ ಇದೆ ಅನ್ನೋ ಒಂದು ಪ್ರಶ್ನೆ ಈಗ ಏನು ಉಂಟಾಗ್ತಾ ಇದೆ. ಮತ್ತೆ ಈಗಾಗಲೇ ಕೇಂದ್ರದ ಕೆಲವು ಏಜೆನ್ಸಿಗಳು ರಾಜ್ಯ ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆಗೆ ಪದೇ ಪದೇಯಾಗಿ ಈ ರೀತಿಯಾಗಿ ವರದಿಗಳನ್ನ ಸಲ್ಲಿಕೆ ಮಾಡ್ತಾ ಇದ್ರು ಸಹ ಪೊಲೀಸ್ ಇಲಾಖೆ ಯಾವ ರೀತಿಯಾದ ಒಂದು ಕ್ರಮಗಳನ್ನ ಇದ್ರ ಬಗ್ಗೆ ಕೈಗೊಳ್ತಾ ಇದ್ದಾರೆ, ಮತ್ತೆ ಯಾವ ರೀತಿ ಏನು ಈ ರೀತಿ ತರಬೇತಿ ಕೇಂದ್ರಗಳಂತ ಹೇಳಿ ಮೆನ್ಷನ್ ಮಾಡ್ತಾ ಇದ್ರೆ ಅಂತವನ್ನ ಪತ್ತೆ ಹಚ್ಚೋ ಸಲುವಾಗಿ ಪೊಲೀಸರು ಏನೆಲ್ಲ ಒಂದು ಕ್ರಮಗಳನ್ನ ಮತ್ತೆ ಆಕ್ಷನ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಈಗ ಕಂಡು ಬರ್ತಾ ಇರೋದು. ಏನು ಮಂಗಳೂರು ಬ್ಲಾಸ್ಟ್ ಆಯ್ತು, ಕುಕ್ಕರ್ ಬ್ಲಾಸ್ಟ್ ಆಯ್ತು, ಮತ್ತೆ ಶಿವಮೊಗ್ಗದಲ್ಲಿ ಟ್ರಯಲ್ ಬ್ಲಾಸ್ಟ್ ಸಹ ಆಯ್ತು. ಈ ಎರಡೂ ಪ್ರಕರಣಗಳಲ್ಲಿ ಏನು ಅಲ್ಲಿ ಭಾಗಿಯಾಗಿರುವಂತಹ ಆರೋಪಿಗಳೇನಿದ್ರೆ ಅವರು ಎರಡೂ ಪ್ರಕರಣದಲ್ಲಿ ಲಿಂಕ್ ಇರೋದ್ರಿಂದ ಮತ್ತೆ ನಂಟಿರೋದ್ರಿಂದ ಅದರಲ್ಲಿ ಸಾಮ್ಯತೆಗಳು ಸಹ ಕಂಡು ಬರ್ತಾ ಇದೆ. ಅದರಿಂದ ಮುಂದಿನ ಘಟನೆಗಳಲ್ಲಿ ಈ ರೀತಿಯಾಗಿ ಪದೇ ಪದೇ ಭಾಗಿಯಾಗ್ತಿರುವಂತಹ ಆರೋಪಿಗಳೇ ಇನ್ವಾಲ್ವ್ಮೆಂಟ್ ಆಗ್ತಾ ಇದ್ರೆ ಪೊಲೀಸ್ ಇಲಾಖೆ ಯಾವ ರೀತಿ ಅವ್ರ ಮೇಲೆ ನಿಗಾ ಇಡುತ್ತೆ ಮತ್ತೆ ಯಾವ ರೀತಿ ಅವರನ್ನ ಪತ್ತೆ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇರೋದು. ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಮತ್ತೊಂದು ಸ್ಮಾಲ್ ಬ್ರೇಕ್.